ಹಲೋ ಎವ್ರಿವಾನ್, ನಾಟಿ ಥ್ರೆಡ್ಸ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ನಾನು ಲಾಸ್ಟ್ ವಿಡಿಯೋ ಅಲ್ಲಿ ಕುಚ್ಚು ಸ್ಯಾಂಪಲ್ಸ್ ತೋರಿಸಿದ್ದೆ. ಸೊ ಅದರಲ್ಲಿ ಸುಮಾರು ಜನ ನೀವು ಕಾಮೆಂಟ್ ಮಾಡಿದ್ರಿ ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ತೋರಿಸ್ಕೊಡಿ ಮ್ಯಾಮ್ ಅಂತ. ಸೊ ಅದಕ್ಕೆ ಇವತ್ತಿನ ವಿಡಿಯೋ ಅಲ್ಲಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇದು ನಾನು ಟಿಶ್ಯೂ ಬಟ್ಟೆಯಲ್ಲಿ ಈ ಥರ ಜಿಗ್ಜ್ಯಾಗ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸೊ ಈ ರೀತಿ ನೀವು ಸ್ಯಾಂಪಲ್ ರೆಡಿ ಮಾಡಿದಾಗ ಎಲ್ಲ ಡಿಸೈನ್ಸು ಒಂದೇ ಕಡೆ ಇರುತ್ತೆ. ನಿಮಗೆ ಯಾರಿಗಾದ್ರೂ ತೋರಿಸಿದ್ರು ಕೂಡ ಅವ್ರಿಗೆ ಡಿಸೈನ್ ಚೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಾವು ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಅಲ್ಲಿ ಡಿಸೈನ್ಸ್ ಹಾಕಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ ಟಿಶ್ಯೂ ಬಟ್ಟೆ ತಗೊಂಡಿದ್ದೀನಿ, ಇದೊಂದು ಪೀಸ್ ಮಿಕ್ಕಿತ್ತು. ಸೊ ಇದನ್ನ ನಾನು ಕುಚ್ಚು ಸ್ಯಾಂಪಲ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದರಲ್ಲಿ. ಸೊ ಫಸ್ಟು 1.5 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಸ್ಟ್ರೇಟ್ ಲೈನ್ಸ್ ಹಾಕೊಂಡ್ಬಿಡೋಣ. ಇದು ಆ್ಯಕ್ಚುಲಿ ಡಬಲ್ ಲೇಯರ್ ಇದೆ, ನಾನು ಒಂದು ಪೀಸ್ ಕಟ್ ಮಾಡಿಬಿಡ್ತೀನಿ ಆಮೇಲೆ. ಸೊ ಮತ್ತೆ ಇಲ್ಲಿಂದ 1.5 ಇಲ್ಲ 2 ಇಂಚ್ ನಿಮ್ಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟಕ್ಕೆ ಹಾಕೋಬಹುದು ಲೈನ್ಸು. ಸೊ ಈ ರೀತಿ ಒಂದಷ್ಟು ಲೈನ್ಸ್ ಹಾಕೊಂಡಿದ್ದೀನಿ 2 ಇಂಚಸ್ ಗ್ಯಾಪ್ಗೆ, ಫುಲ್ ಬಟ್ಟೆಗೂ ಹಾಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಮೆಷಿನಲ್ಲಿ ಸೇಮ್ ಮ್ಯಾಚಿಂಗ್ ಕಲರ್ ಕಾಟನ್ ಥ್ರೆಡ್ ಹಾಕಿದ್ದೀನಿ ಬಾಬಿನಲ್ಲಿ, ಆಮೇಲೆ ಇಲ್ಲಿ ಮೇಲೆ. ಸೊ ಇವಾಗ ಆ ಲೈನ್ಸ್ ಮೇಲೆ ಜಿಗ್ಜ್ಯಾಗ್ ಮಾಡ್ಕೊಳ್ಳೋಣ. ಸೊ ಜಿಗ್ಜ್ಯಾಗ್ ಮಾಡೋದಕ್ಕೆ ನನ್ನ ಮೆಷಿನಲ್ಲಿ ನಂಬರ್ 4 ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸಿ ದಿಸ್ ಇಸ್ ಜಿಗ್ಜ್ಯಾಗ್ ನಂಬರ್ 4. ಇದು ಫಸ್ಟ್ ಲೈನಿಂದ ಶುರು ಮಾಡ್ತೀನಿ. ಈ ಲೈನ್ಗೆ ಕರೆಕ್ಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಪೀಕೋ ಮಾಡ್ಕೊಂಡ್ಬಿಡೋದಷ್ಟೇ. ನಿಮ್ಮ ಮನೆಯಲ್ಲಿ ಪೀಕೋ ಮಷೀನ್ ಇಲ್ಲ ಅಂದ್ರೂ ಈಗ ಯಾವುದೇ ಒಂದು ಟೇಲರ್ ಹತ್ರ ಕೊಟ್ಟರೆ ಅವ್ರು ಮಾಡಿಕೊಡ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಒಂಥರ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಎಲ್ಲ ಡಿಸೈನ್ಸು ನಿಮಗೆ ಒಂದೇ ಬಟ್ಟೆಯಲ್ಲಿ ಆಗುತ್ತೆ. ನಾನು ಗೋಲ್ಡ್ ಯಾಕೆ ತಗೋತಾ ಇದ್ದೀನಿ ಅಂದರೆ ವಿಲ್ ಹ್ಯಾವ್ ಆಪ್ಷನ್ಸ್, ಅಂದರೆ ಕಲರ್ ಕಾಂಬಿನೇಷನ್ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನಲ್ಲಿ ಮಾಡ್ಬೋದು. ಸಿನ್ಸ್ ಗೋಲ್ಡ್ ವಿಲ್ ಬಿ ದ ಬೇಸ್ ಫ್ಯಾಬ್ರಿಕ್, ನೀವು ಬೇಕಿದ್ರೆ ಬೇರೆ ಕಲರಲ್ಲಿ ಕೂಡ ಮಾಡ್ಕೋಬೋದು. ಸೊ ಈ ರೀತಿ ಒಂದು ರಿಬ್ ಫಾರ್ಮ್ ಆಗುತ್ತೆ. ಇಲ್ಲಿಗೆ ನಾವು ಡಿಸೈನ್ಸ್ ಮಾಡ್ಕೋಬಹುದು. ಇದೇ ರೀತಿ ಪ್ರತಿಯೊಂದು ನಾವು ಜಿಗ್ಜ್ಯಾಗ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಈ ಎಡ್ಜಸ್ ಅಲ್ಲಿ ಬೇಕಾದ್ರೆ ಒಂದು ಲೇಸು ಅದನ್ನೇ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೋಬಹುದು. ಈ ಥರ ನಮ್ಗೆ ಇನ್ನೂ ಒಳ್ಳೆ ಫಿನಿಶಿಂಗ್ ಬೇಕು ಅನ್ನೋದಾದ್ರೆ. ಸದ್ಯಕ್ಕೆ ನಾನು ಏನು ಮಾಡಲ್ಲ, ಇದನ್ನ ಹಾಗೆ ಬಿಟ್ಟಿರ್ತೀನಿ. ಎಲ್ಲ ಲೈನ್ಸ್ಗೂ ನಾನು ಪೀಕೋ ಮಾಡಿದ್ದೀನಿ. ಪೀಕೋ ಮಾಡಿದ ನಂತರ ನೋಡಿ ಈ ಥರ ಕಾಣುತ್ತೆ. ಇದು ಫಿನಿಶಿಂಗು ಒಂಥರ ಚೆನ್ನಾಗಿರುತ್ತೆ. ಆಮೇಲೆ ನೀವು ಇದಕ್ಕೆ ನೀವು ಇಷ್ಟುದ್ದ ಬೇಕಿದ್ರೆ ಫುಲ್ಲು ಒಂದೇ ಡಿಸೈನ್ ಹಾಕೋಬೋದು, ಇಲ್ಲ ಇದನ್ನ ನೀವು ಹಾಫ್ ಮಾಡಿಕೊಂಡು ಈ ಕಡೆ ಒಂದು ಡಿಸೈನ್ ಈ ಕಡೆ ಒಂದು ಡಿಸೈನ್ ಆ ಥರ ಮಾಡ್ಕೋಬೋದು. ಇದು 8 ಲೈನ್ಸ್ ಬಂದಿದೆ. ಸೊ 2 ಮಾಡೋದಾದರೆ ನನಗೆ ಈ ಫ್ಯಾಬ್ರಿಕಲ್ಲಿ 16 ಡಿಸೈನ್ದು ಒಂದು ಸ್ಯಾಂಪಲ್ ಮಾಡ್ಕೋಬೋದು ನಾನು.
ಸೊ ಏನು ಗೊತ್ತಾ, ನೀವೆಲ್ಲರೂ ಸ್ಯಾಂಪಲ್ ರೆಡಿ ಮಾಡ್ಕೋಬೇಕು ಅನ್ನೋದಾದರೆ ಬೇಗ ಬಟ್ಟೆ ತೊಗೊಂಡು ಈ ರೀತಿ ಸ್ಯಾಂಪಲ್ ರೆಡಿ ಮಾಡ್ಕೊಳ್ಳಿ. ಇವಾಗ ಬರೋ ದಿನಗಳಲ್ಲಿ ನಾನು ಆದಷ್ಟು ಹೊಸ ಡಿಸೈನ್ಸು ಈ ಫ್ಯಾಬ್ರಿಕಲ್ಲಿ ನಾನು ತೋರಿಸ್ತೀನಿ. ಸೊ ನಿಮ್ಮ ಬಟ್ಟೆನೂ ನೀವು ರೆಡಿ ಮಾಡ್ಕೊಂಡಿದ್ರೆ ನೀವು ನನ್ನ ಜೊತೆ ನನ್ನ ವಿಡಿಯೋ ಫಾಲೋ ಮಾಡಿಕೊಂಡು ನಿಮ್ಮ ಸ್ಯಾಂಪಲ್ ಕೂಡ ರೆಡಿ ಮಾಡ್ಕೋಬೋದು ಇನ್ ಅ ವೆರಿ ಈಸಿ ವೇ. ಸೊ ಈ ರೀತಿ ಹಾಫ್ ಫೋಲ್ಡ್ ಮಾಡಿಕೊಂಡ್ರೆ ಆ ಕಡೆ ಒಂದಷ್ಟು ಡಿಸೈನ್ಸು ಈ ಕಡೆ ಒಂದಷ್ಟು ಡಿಸೈನ್ಸ್ ಮಾಡ್ಬೋದು. ಜಾಸ್ತಿ ಡಿಸೈನ್ಸ್ ಇರಿಸುತ್ತೆ, ಹಾಗೆ ಸೆಲೆಕ್ಷನ್ ಮಾಡೋರ್ಗು ಒಂದು ಸಾಕಷ್ಟು ಆಪ್ಷನ್ಸ್ ಸಿಗುತ್ತೆ. ಈ ರೀತಿ ನಾವೊಂದು 4-5 ಸ್ಯಾಂಪಲ್ ಮಾಡಿಟ್ಕೊಂಡ್ರೆ ಕಸ್ಟಮರ್ಸ್ಗೆ ತೋರಿಸೋದಕ್ಕೂ ಚೆನ್ನಾಗಿರುತ್ತೆ. ಅವ್ರಿಗೂ ನಮ್ಮ ಕ್ವಾಲಿಟಿ ಆಫ್ ವರ್ಕ್ ಹೆಂಗಿರುತ್ತೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ನೀವು ಇದಕ್ಕೆ ನಂಬರ್ ಹಾಕೊಂಡ್ಬಿಟ್ಟು ನೀವು ಇನ್ನೊಂದು ಪೇಜಲ್ಲಿ ಅದರದ್ದು ರೇಟ್ ಲಿಸ್ಟ್ ಒಂದು ಪ್ರಿಪೇರ್ ಮಾಡಿಬಿಟ್ರೆ ನಿಮಗೂ ಮ್ಯಾನೇಜ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಒತ್ತೋದನ್ನ ಮರಿಬೇಡಿ. ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ, ನಿಮಗೆ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ ಸಿಗುತ್ತೆ. ಇನ್ನು ಈ ವಿಡಿಯೋ ಅಲ್ಲಿ ಇಷ್ಟೇ. ನಾನು ಮತ್ತೆ ಬೇಗ ಸಿಗ್ತೀನಿ ಇನ್ನು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಒಂದಿಗೆ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಬಾಯ್.